ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೋತು ಹೋಗಿದ್ದೀರಾ? ಏನು ಪ್ರಾರ್ಥನೆ ಮಾಡಿ ಮಾಡಿ ನೋಡುತ್ತೇನೆ, ಏನೂ ನಡೆಯುತ್ತಿಲ್ಲ. ಅನೇಕರು ಸಾಕ್ಷಿ ಹೇಳುತ್ತಾರೆ, ನಿಜವೇ, ಆದರೆ ನನಗೇನು ನಡೆಯುತ್ತಾ ಇಲ್ಲ ಅನ್ನುತ್ತೀರಾ? ಇಲ್ಲಿ ಬರೆದಿರುವುದನ್ನು ನೋಡಿದ್ದೀರಾ? ಪ್ರೇ ಅಂಟಿಲ್ ಸಮಥಿಂಗ್ ಹ್ಯಾಪನ್. ಅಂದರೆ ಒಂದು ಕಾರ್ಯ ನಡೆಯುವವರೆಗೂ ಪ್ರಾರ್ಥಿಸಿರಿ, ಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ಈ ಪ್ರಾರ್ಥನಾ ಬೆಟ್ಟದಲ್ಲಿ ಬರೆದಿಟ್ಟಿದ್ದಾರೆ. ಇದು ಚೆನ್ನಾಗಿದೆ ಅಲ್ಲ? ಯೇಸು ಹೇಳುತ್ತಾನೆ, ಲೂಕ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನನ್ನ ಮಕ್ಕಳೇ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಎಂದು ಹೇಳುತ್ತಾರೆ. ಮಗನೇ ಸೋತು ಹೋದೆಯಾ? ಮಗಳೇ ಸೋತು ಹೋದೆಯಾ? ತಮ್ಮ ಸೋತು ಹೋದೆಯಾ? ದೇವರಾದ ಯೇಸು ಹೇಳುತ್ತಾನೆ, ಬೇಸರಗೊಳ್ಳಬೇಡ, ಹೊಂದಿಕೊಳ್ಳುವವರೆಗೂ ಪ್ರಾರ್ಥನೆ ಮಾಡು, ಬಿಡಬೇಡ, ಖಂಡಿತ ದೇವರು ನಿನಗೆ ಅದ್ಭುತ ಮಾಡುವರು. ಆದ್ದರಿಂದ ಇಲ್ಲಿ ನಾವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕೆಂದು ಒಂದು ಸಾಮ್ಯವನ್ನು ಹೇಳಿದನಲ್ಲ. ಒಬ್ಬ ವಿಧವೆ ತಾಯಿ ಬಂದು ಬೇಡಿಕೊಳ್ಳುತ್ತಾಳೆ. 1 ದಿನ, 2 ದಿನ, 3 ದಿನ. ಆ ನ್ಯಾಯಾಧೀಶನು ಉತ್ತರ ಕೊಡುತ್ತಲೇ ಇಲ್ಲ. ಆದರೆ ಆಕೆ ಬಿಡಲಿಲ್ಲ. ನಾನು ಹೊಂದಿಕೊಳ್ಳುವವರೆಗೂ ಬೇಡುತ್ತೇನೆ ಎಂದು ಪದೇ 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 ಬಂದು ಬೇಡಿಕೊಂಡದ್ದರಿಂದ ಆ ನ್ಯಾಯಾಧೀಶನು ಇದ್ದನಲ್ಲ, ಅವನಿಗೆ ದೇವರ ಭಯ ಇಲ್ಲ, ಮನುಷ್ಯರ ಮೇಲೆ ಪ್ರೀತಿ ಇಲ್ಲ, ಬಹಳ ಸ್ವಾರ್ಥಿ, ಯಾರು ಏನು ಬೇಕಾದರೂ ಹೇಳಿಕೊಳ್ಳಿ ಎಂದು ಯಾವ ಬೇಡಿಕೆಗೂ ಕೂಡ ಅವನು ಉತ್ತರ ಕೊಡುವುದೇ ಇಲ್ಲ. ಆದರೆ ಈ ವಿಧವೆ ಪ್ರತಿನಿತ್ಯ ಬರುತ್ತಾ ಇದ್ದು ನನಗಿದನ್ನು ಮಾಡಿ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದದ್ದರಿಂದ ಏನು ವಿಧವೆ ದಿನಾ ಬಂದು ಈ ರೀತಿ ಕೇಳುತ್ತಾಳೆ, ಬಹಳ ತೊಂದರೆಯಾಗಿದೆ, ಇದನ್ನು ಮುಗಿಸೋಣ ಎಂಬುದಾಗಿ ಬೇಗನೆ ಮುಗಿಸಿ ಕೊಟ್ಟನು. ಯೇಸು ಹೇಳುತ್ತಾನೆ, ಒಬ್ಬ ಅನ್ಯಾಯಗಾರನಾದ ನ್ಯಾಯಾಧೀಶನೇ ಪದೇ ಪದೇ ಬಂದು ಅವನನ್ನು ಕೇಳಿದ್ದರಿಂದ ಅವನು ಉತ್ತರ ಕೊಟ್ಟಿರುವುದಾದರೆ ದೇವರು ಎಷ್ಟು ಪ್ರೀತಿಯುಳ್ಳವರು, ಆತನು ನೀತಿಯುಳ್ಳವನು, ಜನರಿಗಾಗಿ ಪರಿತಪಿಸುವವನು. ನೀವು ಹೋಗಿ ಯೇಸುವೆ ಎಂದು ಕರೆದರೆ ಕನಿಕರ ಪಡುವನು. ನಿಮ್ಮ ಪ್ರಾರ್ಥನೆಯನ್ನು ತಳ್ಳಿಬಿಡುವನ? ನಿಮಗೆ ಉತ್ತರ ಕೊಡದೆ ಇರುವನ? ಆತನು ಏನನ್ನು ಎದುರು ನೋಡುತ್ತಾನೆ? ನೀವು ಇನ್ನೂ ಕೂಡ ಕೇಳಬೇಕು, ಇನ್ನೂ ಕೇಳಬೇಕು, ನೀವು ಪ್ರಾರ್ಥನೆಯಲ್ಲಿ ದೃಢವಾಗಬೇಕು ಎಂಬುದಾಗಿ ಆತನು ಎದುರು ನೋಡುತ್ತಾನೆ ಅಷ್ಟೇ. ಬಿಟ್ಟು ಬಿಡಬಾರದು. ನಾವು ನೋಡಿರಿ, 78ನೇ ವರ್ಷದಿಂದ ಇಲ್ಲಿಯವರೆಗೂ 45 ವರ್ಷಗಳು ದೇವರ ಇಂಡಿಯಾದಲ್ಲಿ ಉಜ್ಜೀವನ ಕೊಡಿರಿ, ಎಲ್ಲರನ್ನೂ ಕೂಡ ರಕ್ಷಿಸಿರಿ. ಆದರೆ ನಾವು ಎದುರು ನೋಡಿದಂಥ ಬದಲಾವಣೆಗಳು ಇನ್ನೂ ಕೂಡ ಬಂದಿಲ್ಲ. ಆದರೆ ಬಿಡಲಿಲ್ಲ, ಪ್ರಾರ್ಥಿಸುತ್ತಲೇ ಇದ್ದೇವಲ್ಲ, ಬದಲಾವಣೆ ಬರುತ್ತದೆ. ಈಗ ಅದರ ಸೂಚನೆಗಳು ತೋರಲು ಆರಂಭವಾಗಿದೆ. ಗುಂಪು ಗುಂಪು ಜನ ರಕ್ಷಣೆ ಹೊಂದುತ್ತಿದ್ದಾರೆ, ಅದ್ಭುತಗಳನ್ನು ಹೊಂದುತ್ತಿದ್ದಾರೆ. ಆ ಸೂಚನೆಗಳನ್ನು ಈಗಲೇ ನೋಡಲು ಆರಂಭಿಸಿದ್ದೇವೆ 45 ವರ್ಷಗಳ ಪ್ರಾರ್ಥನೆಯ ನಂತರ. ಹಾಗಾದರೆ ಇನ್ನೂ ತೀವ್ರವಾಗಿ ಪ್ರಾರ್ಥಿಸಬೇಕೆಂದು ಅರ್ಥ. ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ, ಹೊಂದಿಕೊಳ್ಳುವವರೆಗೂ ಪ್ರಾರ್ಥನೆ ಮಾಡಿರಿ. ನೀವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ? ಗಂಡನ ರಕ್ಷಣೆಗೆ, ಮಕ್ಕಳ ರಕ್ಷಣೆಗೆ, ಸಾಲ ಸಮಸ್ಯೆ ನೀಗಲು, ಅಥವಾ ನಿಮ್ಮ ಸಭೆಗಾಗಿ, ಸೇವೆಗಾಗಿ, ಉಜ್ಜೀವನಕ್ಕಾಗಿ, ನಿಮ್ಮ ಗ್ರಾಮಕ್ಕಾಗಿ, ಪಟ್ಟಣಕ್ಕಾಗಿ, ಯಾವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದೀರಿ? ಒಂದೇ ದಿನದಲ್ಲಿ ಪ್ರಾರ್ಥಿಸಿದ ಕೂಡಲೇ ಅದ್ಭುತ ನಡೆಯುತ್ತದೆ ಅಂದುಕೊಳ್ಳಬೇಡಿ. ಹೊಂದಿಕೊಳ್ಳುವವರೆಗೂ ಬಿಡದೆ ಪ್ರಾರ್ಥಿಸಬೇಕು. ಅದನ್ನೇ ದೇವರು ಹೇಳುತ್ತಾರೆ. ಖಂಡಿತ ಅದ್ಭುತ ನಡೆಯುತ್ತದೆ, ನಾನು ಕಾಣುತ್ತೇನೆ, ಬಿಡುವುದಿಲ್ಲ ಎಂಬುದಾಗಿ ದೃಢವಾಗಿರಿ. ಒಂದು ವೇಳೆ ಇಂದು ಕೂಡ ನಡೆಯಬಹುದಲ್ಲ, ನಿಮ್ಮ ಪ್ರಾರ್ಥನೆಗೆ ಹಿಂದೆ ಉತ್ತರ ಬರಬಹುದಲ್ಲ, ಯಾರಿಗೆ ಗೊತ್ತು? ದೇವರು ನಿಮ್ಮನ್ನು ಗಮನಿಸುತ್ತಲೇ ಇದ್ದಾರೆ. ಸೋತು ಹೋಗದೆ ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಅದನ್ನು ಹೊಂದಿಕೊಳ್ಳುವವರೆಗೂ ಪ್ರಾರ್ಥನೆ ಮಾಡಿರಿ. ದೇವರೇ, ಈ ಮಗನೊಂದಿಗೆ, ಈ ಮಗಳೊಂದಿಗೆ ನೀವು ಮಾತನಾಡುತ್ತಿದ್ದೀರಿ, ಅವರ ಸೋಲೆಲ್ಲ ನೀಗಲಿ, ಹೊಂದಿಕೊಳ್ಳುವವರೆಗೂ ಅವರಿಗೆ ಪ್ರಾರ್ಥಿಸುವುದಕ್ಕೆ ಕೃಪೆ ಕೊಡಿರಿ. ಬೇಗನೆ ನೀವು ನ್ಯಾಯ ತೀರಿಸುವಿರಿ. ಅತಿ ಶೀಘ್ರದಲ್ಲೇ ಅವರು ಅದ್ಭುತವನ್ನು ಕಾಣುವರು. ಅದುವರೆಗೂ ಬಿಡದೆ ಪ್ರಾರ್ಥಿಸುವುದಕ್ಕೆ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.